ಇದ್ದೀನಿ ಇದೆ ಇಲ್ಲಿ ಊಟ ಮಾಡಿ ನಾನು ಬೇಗ ಹೋಗಿ ಅಡುಗೆ ಗಂಟೆ ಬೇಗ ಬಂದ್ಬಿಡು. ನೀನು ಯಾವಾಗ ಊಟ ಮಾಡಿದ್ದೀಯಾ ಏನೋ? ಬೇಗ ಬಂದ್ಬಿಡು, ಬೇಗ ಬಂದ್ಬಿಡು. ಅವನು ಅಳ್ತಾ ಇದ್ದಾನೆ, ನನ್ನ ಹತ್ರ ಬಿಟ್ಟು ಹೋಗಿ. ನಿಮ್ಗೆ ತೊಂದ್ರೆ, ನಾನೇ ಹೋಗಿ ಬೇಗ ಆಗಲಿ, ಹೋಗಿ ಬಾ. ಬೋರ್ಡ್ ಪಾಲಿಶ್ ಮಾಡಪ್ಪ, ನಾಳೆ ಡ್ಯೂಟಿಗೆ ಹೋಗ್ಬೇಕು. ಆಗಲಿ ಸರ್. ಡ್ಯೂಟಿಗೆ ಬರ್ತೀನಿ. ದೇವರು ದೊಡ್ಡವನು. ನಮ್ಮ ಹರಿಕೆಯಂತೆ ನಮಗೆ ಮಕ್ಕಳ ಸಂತಾನ ದೊರಕಿಸಿಬಿಟ್ಟ. ಅಶೋಕ ನಮ್ಮ ಮನೆ ಕೀರ್ತಿ ತರುವನಾಗಿ ಬಿಟ್ರಿ ಅಷ್ಟೇ ಸಾಕು. ಅವನಿಗೆ ಹಾಲು ಕೊಡಿಸಿ ಸಮಾಧಾನ ಪಡಿಸು. ಹಾಲು ಕುಡಿಸಿದ್ರೆ ಅದನ್ನೇ ಮಾಡ್ತಾ ಇದ್ದಾರೆ ಬೆಳಗ್ಗಿನಿಂದ ಇವತ್ತು ಇದೆ ಹಣೆ ಬೇರೆ. ಯಾವಾಗಾದ್ರು ಹಾಡು ಹೇಳ್ತಾ ಹಾಲು ಕುಡಿಸು, ಅಳಬೇಡ ಕಂದ. ಸಾವಿತ್ರಿ, ಮಕ್ಕಳು ಅಳುವುದನ್ನು ಕೊಂಡು ನಾವು ಸಿಟ್ಟಾಗಬಾರದು. ಮಕ್ಕಳ ಅಳುವುದರ ಹಿಂದೆ ಒಂದು ಸಂತೋಷ ಅಡಗಿರುತ್ತದೆ. ಈ ಮುದ್ದಾದ ಮಗ ಅಳುವುದು ತಾಯಿಯ ಎದೆ ಹಾದಿಗಾಗಿ, ಮಧ್ಯ ವಯಸ್ಸಿನ ಮಗ ಅಳುವುದು ಸ್ವಾರ್ಥದ ಸಾಧನೆಗಾಗಿ, ಮುಪ್ಪಾದ ವಯಸ್ಸಿನಲ್ಲಿ ಅಳುವುದು ಮನಸ್ಸಿನ ನೋವಿಗಾಗಿ. ಈ ಮಗುವಿಗೆ ಸ್ವಾರ್ಥ ನೋವು ಯಾವುದು ಗೊತ್ತಿಲ್ಲ. ಚೆನ್ನಾಗಿ ಹಾಲು ಕುಡಿಸಿ ಸಮಾಧಾನ ಪಡಿಸು. ಹಾಲು ಕುಡಿತಾನೆ, ಹಾಲು ಕುಡಿದ್ರೆ ಇದನ್ನು ಹೇಳ್ತಾನೆ. ಯಾವಾದರೂ ಹಾಡು ಹೇಳ್ತಾ ಸಮಾಧಾನ ಪಡಿಸು. ಲಾಲಿ ಲಾಲಿ ಸುಕುಮಾರ ಲಾಲಿ ಹೊತ್ತು ಈಗ ಹೊತ್ತಾಯ್ತು.